ಜನಸ್ನೇಹಿ ಐಎಎಸ್ ಅಧಿಕಾರಿ ಮಹಂತೇಶ್ ಬೀಳಗಿ ಇನ್ನು ನೆನಪು ಮಾತ್ರ. ಮಹಂತೇಶ್ ಬೀಳಗಿ ಪಾರ್ಥಿವಕ್ಕೆ ಅಂತಿಮ ದರ್ಶನಕ್ಕೆ ಅವಕಾಶ ಮಾಡಿಕೊಡಲಾಗಿದೆ. ಬೆಳಗಾವಿ ಜಿಲ್ಲಾಡಳಿತದಿಂದ ಅಂತಿಮ ದರ್ಶನಕ್ಕೆ ಅವಕಾಶ ನೀಡಲಾಗಿದೆ. ರಾಮದುರ್ಗ ಪಟ್ಟಣದ ಪಂಚಗಟ್ಟಿ ಮಠ ಶಿಕ್ಷಣ ಸಂಸ್ಥೆಯಲ್ಲಿ ಪಾರ್ಥಿವ ಇಡಲಾಗಿದೆ. ಮಧ್ಯಾಹ್ನ 2 ಗಂಟೆವರೆಗೆ ಸಾರ್ವಜನಿಕ ದರ್ಶನಕ್ಕೆ ಅವಕಾಶ ನೀಡಲಾಗಿದೆ. ತೋಟದ ಮನೆಯಲ್ಲಿ ತಾಯಿ ಸಮಾಧಿ ಪಕ್ಕ ಬೀಳಗಿ ಅಂತ್ಯಕ್ರಿಯೆ ನಡೆಯಲಿದೆ. ಐಎಎಸ್ ಅಧಿಕಾರಿ ಮಹಂತೇಶ್ ಬೀಳಗಿ ಸ್ನೇಹಿತರ ಕಣ್ಣೀರು ಹಾಕ್ತಿದ್ದಾರೆ. ಬೀಳಗಿ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಗೆಳೆಯ ಪತ್ರೆಪ್ಪ ಹಾರೈಸಿದ್ದಾರೆ. ಅಧಿಕಾರಿ ಸಾವಿಗೆ ಗ್ರಾಮಸ್ಥರು ಕಂಬನಿ ಮಿಡಿತಿದ್ದಾರೆ. ಜನಸ್ನೇಹಿ ಐಎಎಸ್ ಅಧಿಕಾರಿ ಮಹಂತೇಶ್ ಬೀಳಗಿ ಇನ್ನು ನೆನಪು ಮಾತ್ರ. ಬೆಳಗಾವಿ ಜಿಲ್ಲಾಡಳಿತದಿಂದ ಅಂತಿಮ ದರ್ಶನಕ್ಕೆ ಅವಕಾಶ ಮಾಡಿಕೊಡಲಾಗಿದೆ. ಮಧ್ಯಾಹ್ನ 2 ಗಂಟೆವರೆಗೆ ಸಾರ್ವಜನಿಕ ದರ್ಶನಕ್ಕೆ ಅವಕಾಶ ನೀಡಲಾಗಿದೆ. ರಾಮದುರ್ಗ ಪಟ್ಟಣದ ಪಂಚಗಟ್ಟಿ ಮಠ ಶಿಕ್ಷಣ ಸಂಸ್ಥೆಯಲ್ಲಿ ಪಾರ್ಥಿವ ಇಡಲಾಗಿದೆ. ಅಧಿಕಾರಿ ಸಾವಿಗೆ ಗ್ರಾಮಸ್ಥರು ಕುಟುಂಬಸ್ಥರು ಕಂಬನಿ ಮಿಡಿತಿದ್ದಾರೆ. ತೋಟದ ಮನೆಯಲ್ಲಿ ತಾಯಿ ಸಮಾಧಿ ಪಕ್ಕ ಬೀಳಗಿ ಅಂತ್ಯಕ್ರಿಯೆ ನಡೆಯಲಿದೆ. ಐಎಎಸ್ ಅಧಿಕಾರಿ ಮಹಂತೇಶ್ ಬೀಳಗಿ ಅವರು ಈಗಾಗಲೇ ಸಾವನ್ನಪ್ಪಿರೋ ವಿಚಾರ ಇಡೀ ರಾಮದುರ್ಗ ಪಟ್ಟಣದಲ್ಲಿ ಸಾಕಷ್ಟು ಅಂದರೆ ಅವರ ಸ್ನೇಹಿತರು ಕೂಡ ಕಣ್ಣೀರು ಹಾಕುವಂಥ ಪರಿಸ್ಥಿತಿ ಸದ್ಯ ಈಗ ಬಂದಿರುವಂಥದ್ದು. ಸೊ ಈಗ ನಮ್ಮ ಜೊತೆಗೆ ಅವರ PUC ಆಗಿರ್ಬೋದು ಮತ್ತು ಡಿಗ್ರಿಯಲ್ಲಿ ಅವ್ರ ಜೊತೆ ಕಲ್ತಿರ್ತಕ್ಕಂತಹ ಪತ್ರೇಶ್ ಅಂತೇಳಿ ಅನ್ನೋರು ಸದ್ಯ ಈಗ ನಮ್ಮ ಜೊತೆಗಿದ್ರೆ ಅವರ ಮಾತಾಡ್ಸೋಣ. ಅವರ ಕುಚುಕು ಗೆಳೆಯ ಅಂತಲೇ ಹೇಳ್ಬೋದು. ಸರ್, ಈಗ ತಾವು ಮಹಂತೇಶ್ ಬೀಳಗಿ ಸರ್ ಜೊತೆ ಯಾವ ಸಮಯದಲ್ಲಿ ಓದಿದ್ರಿ ಮತ್ತು ಅವಾಗ ನಿಮ್ಮ ಅವ್ರ ಜೊತೆ ಒಡನಾಟ ಹೆಂಗಿತ್ತು? ಸರ್, ನಾನು ಮತ್ತು ಮಹಂತೇಶ್ ಅವರು PUC ಫಸ್ಟ್ ಇಯರಿಂದ ಹಿಡ್ಕೊಂಡು ಬಸವೇಶ್ವರ ಕಾಲೇಜ್ಗಳಿಗೆ ಓದಿದ್ವಿ ಸರ್. ಅಲ್ಲಿಂದ ಡಿಗ್ರಿಗೆ CS ಬೆಂಬಳಿ ಕಾಲೇಜ್ಗೆ ಓದಿದ್ವಿ ಸರ್. ಅವ್ರದ್ದು ನಮ್ದು ಒಡನಾಟ ಹೆಂಗಂತಂದ್ರೆ ಸರ್, ಬೆಳಿಗ್ಗೆ 7 ಗಂಟೆಗೆ ಕ್ಲಾಸ್ ಚಾಲು ಸರ್. ನಮ್ಮ ಡಿಗ್ರಿ 12 ಗಂಟೆ ಕ್ಲೋಸ್ ಆಗ್ತಿದ್ವಿ ಸರ್. ಅವಾಗ ಆರ್ಥಿಕ ಪರಿಸ್ಥಿತಿ ಭಾಳ ಗಂಭೀರ ಸರ್. ಅದನ್ನು 12 ಗಂಟೆ ಕ್ಲಾಸ್ ಮುಗಿಸ್ಕೊಂಡು ಕಿರಾಣಿ ಅಂಗಡಿಗಳಿಗೆ ಕೆಲಸ ಮಾಡ್ತಿದ್ವಿ ಸರ್. ಇಬ್ಬರು ಸೇರಿ ನಾವು ಬಯಲವಾಡ ಒಳಗೆ ಇರ್ತಿದ್ವಿ. ಅವ್ರ ಕೆಳಗಡೆ ಸ್ವಾಮಿಗಳ ಅಂಗಡಿಯಾಗ ಅವ್ರು ಕೆಲಸ ಮಾಡ್ತಾರೆ ಕಿರಾಣಿ ಅಂಗಡಿ ಪಾರ್ಟ್ ಟೈಮ್ ಕೆಲಸ ಸರ್. 12 ಗಂಟೆ ಮಟ್ಟ ಕಾಲೇಜ್ ಮಾಡಿಸ್ಕೊಳ್ಳೋದು, ಕಾಲೇಜ್ ಮುಗಿಸ್ಕೊಳ್ಳೋದು. 12 ಗಂಟೆ ಆದ ನಂತರ ಪಾರ್ಟ್ ಟೈಮ್ ಕೆಲಸ ಮಾಡೋದು. ವಾರಕ್ಕೆ 50 ರೂಪಾಯಿ ಕೊಡ್ತಿದ್ರು ಸರ್. ಅದ್ರ ಮ್ಯಾಗ ಜೀವನ ಸರ್. ಅವ್ರು ಕೆಲವೊಂದಿಷ್ಟು ಇಂಟರ್ವ್ಯೂಗಳಲ್ಲಿ ಹೇಳ್ತಾ ಇದ್ರು, ತುಂಬಾ ಬಡತನದಿಂದ ಬೆಳೆದಂಥ ವ್ಯಕ್ತಿ ನಾನು, ಒಬ್ಬ IAS ಅಧಿಕಾರಿ ಆಗ್ಬೇಕಂತ ಕನಸು ಕಂಡಿದ್ನಿ, ನನ್ನ ಕನಸನ್ನು ನನಸಾಗಿದೆ ಅಂತೇಳಿ ಸಾಕಷ್ಟು ಬಾರಿ ಮಾತಾಡ್ಕೊಂಡಿದ್ರು. ಹೌದು ಸರ್. ಅವರು ಬಹುಶಃ ಶಿವಂತು ಇಡ್ತಿದ್ದಾಗ ಅವ್ರ ತಂದೆಯವ್ರು ತೀರ್ಕೊಂಡ್ರು ಸರ್. ಎಲ್ಲಿ ಗದಗ ಒಳಗನೆ ಎಲ್ಲೋ ಒಂದು ಇದಾಯ್ತು ಸರ್. ಅದಾದ ನಂತರ ಅವ್ರ ತಾಯಿಯವರು ಇನ್ನೊಂದು ಅಲ್ಲಿ ಇದ್ರ ನೇಕಾರಿಕೆ ಒಳಗೆ ಅದು ಇದನ್ನಂತ ಹಾಕೋದು ಬರ್ತದೆ ಸರ್. ಅದು ಸೀರೆ ಇದನ್ನು ಮಾಡೋದು ಅಂತ ಅದನ್ನು ಉದ್ಯೋಗ ಮಾಡ್ಕೋತನ ಮಹಂತೇಶ್ ಅವ್ರಿಗೆ ವಿದ್ಯಾಭ್ಯಾಸ ಕೊಡಿಸಿರಿ ಸರ್. ವಿದ್ಯಾಭ್ಯಾಸ ಕೊಡಿಸಿ ಅವ್ರ ಕೈಲಿಂದ ಎಷ್ಟಾಗುತ್ತೆ ಅಷ್ಟು ಇದನ್ನು ಮಾಡ್ಕೋತಾವ ಸರ್. ತಾವು ಅವ್ರ ಅಗ್ದಿ ಏನಂದ್ರೆ ನೀವು ಕಸ ದೋಸ್ತರಿದ್ರಿ, ಹೌದಾ? ಇಲ್ಲಿ ಮಟ್ಟ ನೀವು ಅಂದ್ರೆ ಸುಮಾರು 8 ರಿಂದ 10 ವರ್ಷ ಅವ್ರ ಜೊತೆ ಕಲ್ತಿರಿ. ಬಟ್ ಅವ್ರು ಪೂರಾ ಬಡವರಾಗಿದ್ದುಕೊಂಡು ಅಭ್ಯಾಸನ ಯಾವ ರೀತಿ ಮೇಂಟೈನ್ ಮಾಡ್ತಿದ್ರು ಅವಾಗ? ಅಂದ್ರೆ ಸ್ಕೂಲ್ಗಳ ಫೀಸ್ ಕಟ್ಟಕ್ಕೆ ಆಗ್ತಿರ್ದಿಲ್ಲ ಅಂತ ಸಮಯದಲ್ಲಿ. ಅಂದ್ರೆ ಒಬ್ಬೊಬ್ರು ಸರ್, ಸ್ಕೂಲ್ ಅಂದ ತಕ್ಷಣ ಎಲ್ಲರೂ ಫ್ರೆಂಡ್ಶಿಪ್ ಇರುತ್ತಲ್ಲ ಸರ್. ಅವ್ರ ಹತ್ರಕ್ಕೆ ಅಷ್ಟು, ಅವ್ರ ಹತ್ರ ಅಷ್ಟು, ಅವ್ರ ಹತ್ರ ಅಷ್ಟು ಸಿಗುವಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.